ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸಗರನ ಅಶ್ವಮೇಧಾಶ್ವದ ಅಪಹರಣ, ಸಗರನ ಮಕ್ಕಳು ಕುದುರೆಯನ್ನು ಹುಡುಕಲು ಪೃಥ್ವಿಯನ್ನೇ ಭೇದಿಸಿದುದು, ಸಂಭ್ರಾಂತರಾದ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಎಂಬ 39ನೆಯ ಸರ್ಗಕ್ಕೆ ಸ್ವಾಗತ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕೇವಲ ಮಾರೀಚ ಸುಬಾಹುಗಳ ಸಂಹಾರದ ಸಲುವಾಗಿ ಕಾಡಿಗೆ ಕರೆದುಕೊಂಡು ಬಂದಿರಲಿಲ್ಲ. ಅವರಿಗೆ ಶಿಕ್ಷಣವನ್ನು ಕೊಡುತ್ತಿದ್ದರು. ಮುಂದಾಗಬೇಕಾದ ವನವಾಸಕ್ಕಾಗಿ ಬಲ ಅತಿಬಲ ಎಂಬ ವಿದ್ಯೆಗಳನ್ನು ಅವರಿಗೆ ನೀಡಿದ್ದರು. ತದನಂತರದಲ್ಲಿ ಮಾರೀಚ ಸುಬಾಹುಗಳ ತಾಟಕೆ ಸಂಹಾರವಾದ ನಂತರ ಆ ರಾಮಲಕ್ಷ್ಮಣರಿಗೆ ಯೋಗ್ಯವಾದ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನೆಲ್ಲ ಕೊಟ್ಟರು. ಅದರಂತೆಯೇ ಕೌಟುಂಬಿಕ ವಿಷಯಗಳನ್ನು ತಿಳಿಸುತ್ತಾ ಈಗ ನಿಧಾನವಾಗಿ ರಾಜ್ಯ ಪರಿಪಾಲನೆ ಮಾಡುವಲ್ಲಿ ಹೇಗಿರಬೇಕು ಎಂಬುದನ್ನು ಶ್ರೀರಾಮಚಂದ್ರನ ಪೂರ್ವಜನೇ ಆದಂತಹ ಸಗರನ ಕಥೆಯನ್ನು ಹೇಳುತ್ತಾ ಮುಂದಿನ ಜೀವನಕ್ಕೆ ಶ್ರೀರಾಮ ಲಕ್ಷ್ಮಣರನ್ನು ಸಿದ್ಧಪಡಿಸುತ್ತಿರುವರೆ. ಹಿಂದಿನ ನಮ್ಮ ಗುರುಕುಲಗಳು ಹೀಗಿರುತ್ತಿದ್ದವು. ತ್ರಿಕಾಲಜ್ಞಾನಿಗಳಾದ ಗುರುಗಳಿಗೆ ಮಾತ್ರವೇ ತಮ್ಮ ಶಿಷ್ಯನ ಭವಿಷ್ಯವು ಏನೆಂಬುದರ ಅರಿವಿದ್ದು ಅದಕ್ಕೆ ಸೂಕ್ತವಾಗಿ ಅವರನ್ನು ಸಿದ್ಧಪಡಿಸುತ್ತಿದ್ದರು. ವಿಶ್ವಾಮಿತ್ರ ವಚಶ್ರುತ್ವ ಕಥಾಂತೆ ರಘುನಂದನಃ ಉವಾಚ ಪರಮಪ್ರೀತೋ ಮುನಿಂ ದೀಪ್ತಮಿವಾನಲಂ. ಕಥೆಯ ಕೊನೆಯಲ್ಲಿ ಸಗರ ಮಹಾರಾಜನ ಯಜ್ಞಾರಂಭದ ವಾಕ್ಯವನ್ನು ಕೇಳಿ ರಾಘವನು ಪರಮಪ್ರೀತನಾಗಿ ಯಜ್ಞೇಶ್ವರನಂತೆ ಪ್ರಜ್ವಲಿಸುತ್ತಾ ತೇಜೋ ವಿಶಿಷ್ಟರಾಗಿ ಕುಳಿತಿದ್ದ ವಿಶ್ವಾಮಿತ್ರ ಮುನಿಗಳಿಗೆ ಹೇಳುತ್ತಾನೆ, ಮಹರ್ಷಿಗಳೇ, ತಮಗೆ ಮಂಗಳವಾಗಲಿ. ನಮ್ಮ ಪೂರ್ವಜನಾದ ಸಗರ ಮಹಾರಾಜನು ತಾನು ಆರಂಭಿಸಿದ ಯಜ್ಞವನ್ನು ಹೇಗೆ ಪೂರ್ಣ ಮಾಡಿದನೆಂಬ ಕಥೆಯನ್ನು ವಿಸ್ತಾರವಾಗಿ ಕೇಳುವ ಅಪೇಕ್ಷೆಗಿದೆ. ತಿಳಿಸಿರಿ. ರಾಮಭದ್ರನ ಮಾತುಗಳನ್ನು ಕೇಳಿ ಕುತೂಹಲದಿಂದ ಕೂಡಿದ ವಿಶ್ವಾಮಿತ್ರರು ನಸುನಗುತ್ತಾ ಶ್ರೀರಾಮನಿಗೆ ಹೇಳಿದರು, ರಾಮ, ಸಗರನ ಯಜ್ಞದ ಕಥೆಯನ್ನು ವಿಶದವಾಗಿ ಹೇಳುವೆನು. ಸಾವಧಾನದಿಂದ ಕೇಳು. ದೇವದೇವನಾದ ಶಂಕರನ ಮಾವನು, ಹಿಮವಂತನೆಂಬ ಹೆಸರಿನಿಂದ ವಿಖ್ಯಾತನೂ ಆದ ಪರ್ವತರಾಜನು ವಿಂಧ್ಯ ಪರ್ವತದ ಸಮೀಪಕ್ಕೆ ಹೋಗಿ ಅವನನ್ನು ವೀಕ್ಷಿಸುತ್ತಾನೆ. ವಿಂಧ್ಯನು ಹಿಮವತ್ ಪರ್ವತದ ಸಮೀಪಕ್ಕೆ ಹೋಗಿ ಉನ್ನತ ಶಿಖರವುಳ್ಳ ಹಿಮವಂತನನ್ನು ನೋಡುತ್ತಾನೆ. ಪುರುಷೋತ್ತಮನೇ, ಹಿಮಾಚಲ ಮತ್ತು ವಿಂಧ್ಯ ಪರ್ವತಗಳ ಮಧ್ಯದಲ್ಲಿರುವ ಆರ್ಯಾವರ್ತವು ಯಜ್ಞ ಮಾಡಲು ಬಹಳ ಪ್ರಶಸ್ತವಾದ ಭೂಮಿಯಾಗಿರುವುದು. ಗಮನಿಸಿ, ಇಲ್ಲಿ ಹೇಳಿರುವ ಸಾಂಕೇತಿಕವಾದ ವಾಕ್ಯಗಳು ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಹಿಮವತ್ ಪರ್ವತದಿಂದ ಆರಂಭಿಸಿ ವಿಂಧ್ಯ ಪರ್ವತದವರೆಗೂ ನಡುವಿನ ಪ್ರದೇಶದಲ್ಲಿ ಯಾವುದೇ ವಿಶಾಲವಾದ ಪರ್ವತ ಶ್ರೇಣಿಯಿಲ್ಲ. ಅದು ಗಂಗೆಯ ಬಯಲು ಪ್ರದೇಶವಾಗಿದೆ. ಈ ಬಯಲು ಪ್ರದೇಶವನ್ನೇ ನಮ್ಮ ಪೂರ್ವಜರು ಆರ್ಯಾವರ್ತವೆಂದು ಕರೆದಿದ್ದು, ಧರ್ಮಕ್ಷೇತ್ರವಾದ ಇದು ಯಜ್ಞಕ್ಕೆ ಯೋಗ್ಯವಾದ ಭೂಮಿಯಾಗಿದೆ. ಅದೇ ಸ್ಥಳದಲ್ಲಿಯೇ ಸಗರನ ಯಜ್ಞವು ಪ್ರಾರಂಭವಾಯಿತು. ಆ ಪುಣ್ಯ ಭೂಮಿಯಲ್ಲಿ ಸಗರನು ಯಜ್ಞ ಮಾಡಲು ಪ್ರಾರಂಭಿಸಿ ಯಜ್ಞಾಶ್ವವನ್ನು ವಿಧಿಪೂರ್ವಕವಾಗಿ ದೇಶ ಪರ್ಯಟನಕ್ಕೆ ಕಳುಹಿಸಿದನು. ಯಜ್ಞಾಶ್ವದ ರಕ್ಷಣೆಯನ್ನು ಧನುಷ್ಪಾಣಿಯಾದ ಮಹಾರಥನಾದ ಸಗರನಿಗೆ ಅತ್ಯಂತ ವಿಧೇಯನಾಗಿದ್ದ ಅಂಶುಮಂತನು ವಹಿಸಿಕೊಂಡಿದ್ದನು. ಇಂದ್ರನು ಆ ಯಜ್ಞಕ್ಕೆ ತಡೆ ಮಾಡುವ ಇಚ್ಛೆಯಿಂದ ಸಗರನ ಯಜ್ಞದ ಅಶ್ವಾಲಂಬನದ ದಿನ ರಾಕ್ಷಸ ರೂಪವನ್ನು ತಾಳಿ ಕುದುರೆಯನ್ನು ಅಪಹರಿಸಿದನು. ಕುದುರೆಯು ಕಳೆದು ಹೋಗಲಾಗಿ ಭ್ರಾಂತಿಗೊಂಡ ಋತ್ವಿಜರೆಲ್ಲರೂ ಯಜಮಾನನಾದ ಸಗರ ಚಕ್ರವರ್ತಿಯ ಬಳಿಗೆ ಬಂದು ಹೇಳುತ್ತಾರೆ, ಮಹಾರಾಜ, ನಮ್ಮ ಅಶ್ವಮೇಧಾಶ್ವವನ್ನು ಅಶ್ವಲಂಬನದ ದಿನದಲ್ಲಿ ಮಿಂಚಿನ ವೇಗದಲ್ಲಿ ಯಾರೋ ಅಪಹರಿಸಿದ್ದಾರೆ. ಅಶ್ವಾಪಹಾರಿಯನ್ನು ಧ್ವಂಸ ಮಾಡಿ ಕುದುರೆಯು ಕೂಡಲೇ ನಮ್ಮ ಸಮೀಪಕ್ಕೆ ಬರುವಂತೆ ಮಾಡು. ಅಪಹೃತವಾಗಿರುವ ಕುದುರೆಯನ್ನು ಕರೆತರದಿದ್ದರೆ ಈ ಮಹಾಯಜ್ಞಕ್ಕೆ ವಿಘ್ನ ಉಂಟಾಗುತ್ತದೆ. ಇದು ಯಜಮಾನನಿಗೂ ಮತ್ತು ಋತ್ವಿಜರುಗಳಾದ ನಮಗೂ ಅಶುಭವೆಂದು ಹೇಳುತ್ತಾರೆ. ಆದುದರಿಂದ ಯಜ್ಞಕ್ಕೆ ವಿಘ್ನವಾಗದ ರೀತಿಯಲ್ಲಿ ಒಡನೆಯೇ ಕಾರ್ಯವನ್ನು ಪ್ರಾರಂಭಿಸು. ಸಗರನು ಯಾಗ ಮಂಟಪದಲ್ಲಿ ಪುರೋಹಿತ ಪ್ರಮುಖರಾದ ಋತ್ವಿಜರು ಹೇಳಿದ ಮಾತುಗಳನ್ನು ಕೇಳಿ ತನ್ನ 60,000 ಮಕ್ಕಳನ್ನು ಕರೆದು ಹೇಳಿದನು, ಮಕ್ಕಳಿರ, ಈ ಮಹಾಕೃತವು ಪೂತಾತ್ಮರಾದ ಮಹಾಭಾಗರಾದ ಪುರೋಹಿತ ಋತ್ವಿಜರುಗಳಿಂದ ಅನುಷ್ಠಿತವಾಗುತ್ತಿದ್ದರು. ರಾಕ್ಷಸರ ಮಾಯೆಯಿಂದಾಗಿ ಯಜ್ಞಾಶ್ವವು ಅಪಹರಿಸಲ್ಪಟ್ಟು ನಾನು ಮುಂದಿನ ಮಾರ್ಗವನ್ನು ಕಾಣದವನಾಗಿದ್ದೇನೆ.
ಆದುದರಿಂದ ನೀವೆಲ್ಲರೂ ಈಗಲೇ ಹೊರಟು ಸಮುದ್ರವೇ ಆವರಣವಾಗಿರುವ ಈ ಭೂವಲಯವನ್ನು ಸುತ್ತಾಡಿ ಅಶ್ವಮೇಧಾಶ್ವವನ್ನು ಹುಡುಕಿಕೊಂಡು ಬನ್ನಿರಿ. ನಿಮಗೆ ಮಂಗಳವಾಗಲಿ. ಒಂದು ವೇಳೆ ಈ ಭೂವಲಯದಲ್ಲಿ ಎಲ್ಲಿಯೂ ಕುದುರೆಯೋ ಸಿಕ್ಕದೆಯೇ ಹೋದರೆ ನನ್ನ ಆಜ್ಞಾನುಸಾರವಾಗಿ ಅಶ್ವಾಪಹಾರಿಯನ್ನು ಹುಡುಕುತ್ತಾ ಅಶ್ವದ ದರ್ಶನವಾಗುವವರೆಗೂ ಈ ಭೂಮಿಯನ್ನೇ ಅಗೆಯಿರಿ. ಯಜ್ಞ ದೀಕ್ಷೆಯನ್ನು ಕೈಗೊಂಡಿರುವ ನಾನು ನಿಮ್ಮ ಜೊತೆಯಲ್ಲಿ ಬರುವುದು ಸರಿಯಲ್ಲ. ಆದುದರಿಂದ ಅಪಹೃತವಾಗಿರುವ ಕುದುರೆಯ ಪುನರ್ದರ್ಶನವಾಗುವವರೆಗೂ ನನ್ನ ಮೊಮ್ಮಗನಾದ ಅಂಶುಮಂತನೊಡನೆಯೂ ಮತ್ತು ಪುರೋಹಿತ ಋತ್ವಿಜರುಗಳೊಡನೆಯೂ ನಾನು ಇಲ್ಲಿಯೇ ಇರುತ್ತೇನೆ. ನಿಮಗೆ ಮಂಗಳವಾಗಲಿ. ನೀವಿನ್ನೂ ಹೋಗಿ ಬನ್ನಿರಿ. ರಾಘವ, ಮಹಾಬಲಶಾಲಿಗಳಾದ 60,000 ರಾಜಕುಮಾರರು ಸಂತುಷ್ಟಾಂತಃಕರಣರಾಗಿ ತಂದೆಯಾದ ಸಗರನಿಂದ ಅಜ್ಞಪ್ತರಾಗಿ ಕುದುರೆಯನ್ನು ಅರಸುವ ಸಲುವಾಗಿ ಭೂಮಂಡಲದ ನಾನಾ ಕಡೆಗಳಿಗೆ ಧಾವಿಸಿದರು. ಭೂಮಂಡಲದ ಎಲ್ಲೆಡೆಗಳಲ್ಲಿಯೂ ಅಶ್ವಮೇಧಾಶ್ವವನ್ನು ಹುಡುಕಿದರು. ಆದರೆ ಭೂಮಿಯ ಮೇಲೆ ಕುದುರೆಯೂ ಸಿಕ್ಕಲಿಲ್ಲ. ಅನಂತರದಲ್ಲಿ ಸಗರನ ಆಜ್ಞಾನುಸಾರವಾಗಿ ಒಬ್ಬೊಬ್ಬನು 1 ಯೋಜನ ಅಗಲ ಮತ್ತು 1 ಯೋಜನ ಉದ್ದ ಭೂಭಾಗವನ್ನು ವಿಂಗಡಿಸಿಕೊಂಡು ವಜ್ರಾಯುಧಕ್ಕೆ ಸಮನಾದ ತಮ್ಮ ಉಗುರುಗಳಿಂದಲೂ ಸಿಡಿಲಿಗೆ ಸಮಾನವಾಗಿ ಶಬ್ದ ಮಾಡುವ ಶೂಲಾಯುಧಗಳಿಂದಲೂ ಭೂಮಿಯನ್ನು ಸುಲಭವಾಗಿ ಉಳಲು ಸಮರ್ಥವಾದ ಬೃಹದಾಕಾರದ ನೇಗಿಲುಗಳಿಂದಲೂ ಅಗೆಯಲು ಪ್ರಾರಂಭಿಸಿದರು. ಗಮನಿಸಿ, ಹಿಂದೆಯೇ ತಂದೆಯಾದ ಸಗರನು ಅವರಿಗೆ ಆದೇಶ ಕೊಟ್ಟಿದ್ದೇನೆಂದರೆ ಅಶ್ವವು ಸಿಗುವವರೆಗೂ ಅವಶ್ಯಕತೆ ಬಿದ್ದರೆ ಭೂಮಿಯನ್ನೇ ಬಗೆದು ಅಶ್ವವನ್ನು ಹುಡುಕಿಕೊಂಡು ಬನ್ನಿ ಎಂದು. ಯೋಗ್ಯರಾದಂತಹ ಚಕ್ರವರ್ತಿಗಳಾದರೂ ಕೂಡ ಅದರಿಂದ ಇಡೀ ಜಗತ್ತು ಪ್ರಕೃತಿಯೇ ನಾಶವಾಗುವುದು ಎಂಬುದರ ಅರಿವಿಲ್ಲದೆ ತಮ್ಮ ಕಾರ್ಯವು ಮುಗಿದರೆ ಸಾಕು ಎಂಬಂತೆ ಮಕ್ಕಳಿಗೆ ಆಜ್ಞಾಪಿಸಿಬಿಡುತ್ತಾರೆ. ತಂದೆಯ ಆಜ್ಞೆ ಎಂದ ಕೂಡಲೇ ಮಕ್ಕಳು ಅದನ್ನು ತಮಗೆ ಸಾಧ್ಯವಾದ ರೀತಿಯಲ್ಲೆಲ್ಲ ಅದನ್ನು ಆಚರಣೆಗೆ ತರಲು ಪ್ರಯತ್ನಿಸುತ್ತಾರೆ. ಆ 60,000 ರಾಜಕುಮಾರರು ಭೂಮಿಯನ್ನು ಅಗೆಯುತ್ತಿದ್ದಾಗ ಅವರ ಪ್ರಹಾರಕ್ಕೆ ಸಿಕ್ಕಿ ಸಾಯುತ್ತಿದ್ದ ಪಾತಾಳಲೋಕ ನಿವಾಸಿಗಳಾದ ಮಹಾಸತ್ವರಾದ ಸರ್ಪಗಳ, ಅಸುರರ, ರಾಕ್ಷಸರ ಘೋರ ನಿನಾದ ಉಂಟಾಯಿತು. ಅತ್ಯಲ್ಪ ಕಾಲದಲ್ಲಿಯೇ ಮಹಾಶೂರರಾದ ಸಗರನ ಮಕ್ಕಳು 60,000 ಯೋಜನದಗಲವು 60,000 ಯೋಜನದುದ್ದವೂ ಇರುವ ಭೂಭಾಗವನ್ನು ಲೋಕೋತ್ತಮವಾದ ರಸಾತಲವನ್ನು ಜಯಿಸಲೋ ಎಂಬಂತೆ ಅಗೆದರು. ರಾಮಭದ್ರ, ಈ ರೀತಿಯಾಗಿ ಪರ್ವತಗಳಿಂದ ನಿಬಿಡವಾದ ಈ ಜಂಬೂದ್ವೀಪವನ್ನು ಸಗರನ ಮಕ್ಕಳು ಅಗೆಯುತ್ತಾ ಕುದುರೆಯನ್ನು ಹುಡುಕುವ ಸಲುವಾಗಿ ಎಲ್ಲೆಡೆಗಳಲ್ಲಿಯೂ ಸಂಚರಿಸಿದರು. ಪಾತಾಳ ಲೋಕವಾಸಿಗಳಾದ ಸರ್ಪಗಳು, ಅಸುರ ರಾಕ್ಷಸರು ಸಗರನ ಮಕ್ಕಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಲ್ಲಲ್ಪಡುತ್ತಿರುವುದನ್ನು ಕಂಡು ಭ್ರಾಂತರಾದ ದೇವತೆಗಳು, ಗಂಧರ್ವ ಅಪ್ಸರೆಯರು ಮತ್ತು ಸರ್ಪಾಧಿದೇವತೆಗಳು ಪಿತಾಮಹನಾದ ಬ್ರಹ್ಮನ ಸಮೀಪಕ್ಕೆ ಹೋದರು. ಮಹಾತ್ಮನಾದ ಪಿತಾಮಹನನ್ನು ಪೂಜೆ ಮತ್ತು ಸ್ತೋತ್ರಗಳಿಂದ ಯಥಾವಿಧಿಯಾಗಿ ಆರಾಧಿಸಿ ಕುಂದಿದ ಮುಖಾರವಿಂದಗಳಿಂದ ಕೂಡಿ ಭ್ರಾಂತರಾಗಿದ್ದ ದೇವತೆಗಳು ಬ್ರಹ್ಮನಿಗೆ ಹೇಳಿದರು, ಮಹಾಮಹಿಮನೆ, ಸಗರ ರಾಜನ 60,000 ಮಕ್ಕಳು ಈ ಜಂಬೂದ್ವೀಪವನ್ನು ಅಗೆಯುತ್ತಿದ್ದಾರೆ. ಇದರಿಂದಾಗಿ ರಸಾತಲ ನಿವಾಸಿಗಳಾದ ಅನೇಕ ಮಹಾತ್ಮರು ನಾಶ ಹೊಂದುತ್ತಿದ್ದಾರೆ. ಮಹಾನುಭಾವ, ಅವರು ಭೂಮಿಯನ್ನು ಅಗೆಯುವಾಗ ಸಿಕ್ಕಿದ ರಸಾತಲದ ಜೀವಿಗಳನ್ನು ಹಿಡಿದು ಇವನೇ ನಮ್ಮ ಕುದುರೆಯನ್ನು ಅಪಹರಿಸಿರುವವನು, ಆದುದರಿಂದ ನಮ್ಮ ಯಜ್ಞದ ವಿನಾಶಕನು ಇವನೇ ಆಗಿರುವನು ಎಂದು ಹೇಳುತ್ತಾ ಕೊಂದು ಹಾಕುತ್ತಿದ್ದಾರೆ. ಹೀಗೆ ಅವರು ಸಕಲ ಪ್ರಾಣಿಗಳನ್ನು ಹಿಂಸಿಸುತ್ತಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಕೆಲಸವಾಗಬೇಕೆಂದು ಯಾರೋ ದೊಡ್ಡವರು ಚಕ್ರವರ್ತಿಗಳು ಆಜ್ಞೆ ಮಾಡಿಬಿಡುತ್ತಾರೆ. ಆದರೆ ತಮ್ಮ ಆಜ್ಞೆಗೆ ಅನುಸಾರವಾಗಿ ಅದನ್ನು ಜಾರಿಗೆ ತರುತ್ತಿರುವವರು ಹೇಗೆ ಮಾಡುತ್ತಿರುವರು, ಏನು ಮಾಡುತ್ತಿರುವರು ಎಂಬುದರ ಅರಿವೇ ಆಗುವುದಿಲ್ಲ. ಈಗ ಪ್ರಸ್ತುತ ಜಗತ್ತಿನಲ್ಲಿ ಪ್ರಕೃತಿಯನ್ನು ಅತಿಯಾಗಿ ಮನುಷ್ಯ ಶೋಷಣೆ ಮಾಡುತ್ತಿರುವುದು ಇದೇ ರೀತಿಯಾಗಿ ಅಲ್ಲವೇ? ವಿಜ್ಞಾನವು ಸದುದ್ದೇಶಕ್ಕಾಗಿ ಎಂದೇ ಹೇಳಿಕೊಳ್ಳುತ್ತಿರಬಹುದು. ಆದರೆ ಆ ಸದುದ್ದೇಶದ ಕಾರಣದಿಂದಾಗಿ ಪ್ರಕೃತಿಯು ಯಾವ ಮಟ್ಟಕ್ಕೆ ಶೋಷಣೆಗೆ ಒಳಗಾಗುತ್ತಿದೆ ಎಂದರೆ ಮನುಷ್ಯನೊಬ್ಬನ ಸ್ವಾರ್ಥವನ್ನು ಈಡೇರಿಸುವ ಸಲುವಾಗಿ ಅದೆಷ್ಟೋ ಜೀವಿಗಳು, ಅದೆಷ್ಟೋ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗುತ್ತಿವೆ. ಆ ಶಕ್ತಿಗಳ ಮೂರ್ತ ಸ್ವರೂಪವನ್ನೇ ದೇವತೆಗಳೆಂದು ಹೇಳಿರಬಹುದೇನೋ? ದೇವತೆಗಳೆಂದ ಮಾತ್ರಕ್ಕೆ ಅವರು ಯಾವುದೋ ಒಂದು ದೇವಲೋಕದಲ್ಲಿ ನಮ್ಮಂತೆಯೇ ಮನುಷ್ಯ ರೂಪದಲ್ಲಿ ವಾಸಿಸುತ್ತಿರುವರೆಂದು ಅರ್ಥವಲ್ಲ. ಈ ಪ್ರಕೃತಿಯಲ್ಲಿರುವಂತಹ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ಶಕ್ತಿಯನ್ನು,
ಪ್ರತಿಯೊಂದು ಸೂಕ್ಷ್ಮ ಜೀವಿಯನ್ನು ಕಾಪಾಡುತ್ತಿರುವಂತಹ ಶಕ್ತಿ ಸ್ವರೂಪವನ್ನೇ ದೇವತೆಗಳೆಂದು ಅಂದಿನವರು ಕರೆದಿರಬಹುದು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 39ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.